ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಿದ್ದೇನೆ ನಾನು ಯೂಸ್ ಮಾಡ್ತಿರೋ 2 ಎಡಿಟಿಂಗ್ ಆ್ಯಪ್. ಫಸ್ಟ್ ಬಂದುಬಿಟ್ಟು ಇನ್ಶಾಟ್, ಸೆಕೆಂಡ್ ಬಂದುಬಿಟ್ಟು ಇನ್ಶಾಟೇ. ಬಿಕಾಸ್ ಇನ್ಶಾಟಲ್ಲೇ ನಾನು ಎಡಿಟಿಂಗ್ ಕಲ್ತಿದ್ದು. ನನಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಾಗ ಎಡಿಟಿಂಗ್ ಇದ್ದು ಕೂಡ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ತಮ್ನೇಲ್ ಹೇಗೆ ಹಾಕೋದಂತೂ ಕೂಡ ಗೊತ್ತಿರಲಿಲ್ಲ. ನಾನು ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿದೆ, ಹೌ ಟು ಆ್ಯಡ್ ತಮ್ನೇಲ್ ಹಾಗೆಲ್ಲ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಆಮೇಲೆ ಸಿಕ್ತು. ಆಮೇಲೆ ನಂಗೆ ಗೊತ್ತಾಗಿದ್ದು ಈ ರೀತಿಯೆಲ್ಲ ಹಾಕಲಿಕ್ಕೆ ಇದೆ ಯೂಟ್ಯೂಬಲ್ಲಿ ತಮ್ನೇಲ್ ಅಂತ. ಮತ್ತು ಪೋಸ್ಟ್ ಹೇಗೆ ಹಾಕೋದು ಮತ್ತು ಕ್ರಿಯೇಟ್ ಅ ಪೋಸ್ಟ್ ಹೇಗೆ ಮಾಡೋದು ಎಲ್ಲ ಕೂಡ ನಂಗೆ ಕಲ್ತಿದ್ದು ಯೂಟ್ಯೂಬ್ನ ವೀಡಿಯೋ ನೋಡಿ. ಸೀರಿಯಸ್ಲಿ ಯೂಟ್ಯೂಬ್ ವೀಡಿಯೋ ಕೂಡ ನನಗೆ ಹೆಲ್ಪ್ ಮಾಡಿದೆ. ಆ್ಯಂಡ್ ನಾನು ಬೇರೆಯವ್ರ ಹತ್ರ ಅಂದರೆ ಕೇಳಿಲ್ಲ, ಪ್ಲೀಸ್ ನನಗೆ ಹೇಳ್ಕೊಡಿ ಪ್ಲೀಸ್ ಇಲ್ಲ ಮಾರೆ. ಈಗ ನನಗೆ ಕೆಲವರೆಲ್ಲ ಹೇಳ್ತಾರೆ, ನೀನು ಎಡಿಟಿಂಗ್ ಹೇಗೆ ಮಾಡೋದು ಮಾರೆ, ನನಗೆ ಎಡಿಟಿಂಗ್ ಬರೋದಿಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಕಲೀರಿ ಮಾರ್ರೆ, ಡೌನ್ಲೋಡ್ ಮಾಡಿ ಇನ್ಶಾಟ್ ಆ್ಯಪನ್ನು. ಖಂಡಿತ ನಿಮಗೆ ಎಡಿಟಿಂಗ್ ಚೂರು ಬರಲ್ಲ ಅಂತ ಅಂದ್ಕೊಳ್ಳಿ, ನೀವು ಪ್ರೋ ಆಗ್ತೀರಿ ಎಡಿಟಿಂಗಲ್ಲಿ ಇನ್ಶಾಟ್ ಆ್ಯಪಲ್ಲಿ ಎಷ್ಟು ಈಸಿ ಮೆಥಡ್ಸ್ ಇದೆ ಅಂದರೆ, ಕೆಲವೆಲ್ಲ ಅವರೇ ಹೇಳ್ತಾರೆ ಹೇಗೆ ಮಾಡೋದು ಅಂತ. ನೀವು ಸ್ಟಾರ್ಟಿಂಗ್ ಇನ್ಶಾಟ್ ಡೌನ್ಲೋಡ್ ಮಾಡಿದ ತಕ್ಷಣ ಸೊ ಅವರೇ ಹೇಳ್ತಾರೆ. ಆ್ಯಂಡ್ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತದೆ. ಆ್ಯಂಡ್ ನಾನು ಕೂಡ ತುಂಬ ಜಾಸ್ತಿ ಕಲ್ತಿದ್ದೀನಿ ಇನ್ಶಾಟ್ ಆ್ಯಪಿಂದ. ಈಗ ಇನ್ಶಾಟ್ ಆ್ಯಪಲ್ಲಿ ಕೆಲವು ಮತ್ತು ಫ್ಯೂಚರ್ಸ್ ಬಂದಿದೆ, ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ನೋ ವರೀಸ್ ಗೈಸ್. ಶಾರ್ಟ್ಸ್ ಆಗಿರ್ಬೋದು, ನಿಮ್ಮ ಏನು ಲಾಂಗ್ ವೀಡಿಯೋಸ್ ಆಗಿರ್ಬೋದು, ತಮ್ನೇಲ್ ಆಗಿರ್ಬೋದು, ಎಲ್ಲ ಕೂಡ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಮೇಯ್ನ್ಲಿ ನನಗೆ ತಮ್ನೇಲ್ ಕ್ರಿಯೇಟ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋದೀಗ ಚಾಟ್ GPT ಮತ್ತು ಜೆಮಿನೈ. ಇದೇ ಮಾರೆ ಯೂಸ್ ಮಾಡೋಣ, ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ವಿಡಿಯೋದು ತಮ್ನೇಲ್ ಕೂಡ ಜೆಮಿನೈ ಇದೆ, ಅಲ್ಲ ಸಾರಿ ಚಾಟ್ GPT ಇದ್ದು. ಆ್ಯಂಡ್ ನನ್ನ ಒಂದು ಸೀರೀಸ್ ನಾನು ಶುರು ಮಾಡಿದ್ದೀನಿ, ದಟ್ ಈಸ್ ಒಂದು ಟ್ರೈಲರ್ ಹಾಕಿದ್ದೆ, ಮಿಸ್ಟ್ರಿ ಫಾರೆಸ್ಟ್ ಅಂತ. ಸೊ ಈ ಒಂದು ತಮ್ನೇಲ್ ಕೂಡ ನಾನು ಚಾಟ್ GPTಯಲ್ಲಿ ಕ್ರಿಯೇಟ್ ಮಾಡಿದ್ದು. ನೀವು ಮೆಸೇಜ್ ಮಾಡಬೇಕು, ಏನು ಬೇಕು ಏನು ಬೇಡ ಅಂತ ಅವರು ಮಾಡಿಕೊಡ್ತಾರೆ. ಆ್ಯಂಡ್ ಮೇಯ್ನಾಗಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಚಾಟ್ GPT, ಜೆಮಿನೈ ಎಲ್ಲ ಹೆಲ್ಪ್ ಮಾಡುತ್ತೆ ನಿಮಗೆ ತುಂಬ. ಸೊ ಯೂಸ್ ಮಾಡಿ. ಸೊ ಗೈಸ್, ನಾನೇನು ಮಿಸ್ಟ್ರಿ ಫಾರೆಸ್ಟ್ ಅಂತ ವಿಡಿಯೋ ಮಾಡಿದ್ದೀನಿ. ನಾನು ಯೋಚನೆ ಮಾಡಿದೆ, ಓಕೆ ನಾವು ಇನ್ಶಾಟಲ್ಲಿ ಈ ಸರಿ ಎಡಿಟಿಂಗ್ ಮಾಡೋದು ಬೇಡ, ಬೇರೆ ಆ್ಯಪನ್ನು ಯೂಸ್ ಮಾಡೋಣ ಅಂತ. ಸೊ ನಾನು ಡೌನ್ಲೋಡ್ ಮಾಡಿದೆ ಕೈನ್ ಮಾಸ್ಟರ್. ನಾನು ಡೌನ್ಲೋಡ್ ಮಾಡಿ ಯೋಚನೆ ಮಾಡಿದೆ, ಯಾಕೆ ಡೌನ್ಲೋಡ್ ಮಾಡಿದೆ ಮಾರೆ, ಸುಮ್ಮನೆ ನೆಟ್ ವೇಸ್ಟ್ ಆಯಿತು ಅಂತ. ಯಾಕೆ ಅಂತ ಹೇಳ್ತೀನಿ. ನಾನು ಶುರು ಮಾಡಿದೆ ಎಡಿಟಿಂಗ್ ಮಾಡಲಿಕ್ಕೆ, ನಂಗೆ ಗೊತ್ತಾಯಿತು ಹೇಗೆ ಅಂತ. ಬಟ್ 1 ಗಂಟೆ ಹಿಡಿತು ಮಾರ್ರೆ. ಮತ್ತು ನನಗೆ ಸುಸ್ತಾಗೋಯಿತು. ಇನ್ಶಾಟಲ್ಲಾದರೆ ಟಪ್ಪ ಆಗ್ತಿತ್ತು, ಇದೆಂತ ಮಾರ್ರೆ ಅಂತ ನನಗೆ ಫೀಲ್ ಆಯಿತು. ನಾನು ತುಂಬ ಜಾಸ್ತಿ ಎಕ್ಸ್ಪರ್ಟ್ ಆಗಿದ್ದೀನಿ ಇನ್ಶಾಟಲ್ಲಿ, 2 ವರ್ಷದಿಂದ ಎಡಿಟಿಂಗ್ ಮಾಡಿ. ಕೈನ್ ಮಾಸ್ಟರ್ ನನಗೆ ವಿಯರ್ಡ್ ಅಂತ ಅನಿಸ್ತು. ಬಟ್ ನಿಮಗೆ ಒಂದು ವಿಷಯ ಹೇಳ್ತೀನಿ, ಕೈನ್ ಮಾಸ್ಟರ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಎಡಿಟಿಂಗ್ ಮಾಡಲಿಕ್ಕೆ. ಆ್ಯಂಡ್ ಅಂಥ ಆ್ಯಪ್ಗಳನ್ನು ನೀವು ಯೂಸ್ ಮಾಡಿ ಲ್ಯಾಪ್ಟಾಪಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ಶಾಟೆಲ್ಲ ನೀವು ಆರಾಮ್ಸೆ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ಬೋದು. ಸೊ ನನ್ನ ಒಂದು ಗೋಲ್ ಇದೆ ಗೈಸ್, ಅದು ಬಂದುಬಿಟ್ಟು ಒಂದು ಕ್ಯಾಮರಾ ತಗೊಳ್ಳೋದು. ಆ್ಯಂಡ್ ಮತ್ತು ನನಗೆ ಒಂದು ಲ್ಯಾಪ್ಟಾಪ್ ತಗೋಬೇಕು. ಸೊ ನಿಮಗೆ ನಾನು ನನ್ನ ಲಗೇಜನ್ನು ತೋರಿಸಿದ್ದೀನಿ. ನಾನು ಸೀರಿಯಸ್ಲಿ ಹೋಗ್ತಾ ಇದ್ದೀನಿ ಗೈಸ್. 17 ನಾಗರ ಪಂಚಮಿ ಅಲ್ಲ, ನಾಗರ ಪಂಚಮಿಗೆ ಇದ್ದೀನಿ ನಾನು ಮನೇಲಿ. 18ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ 18ಗೆ ಹೋಗಿ ನಾನು ಯಾವಾಗ ಬರ್ತೀನಿ ಐಡಿಯಾ ಇಲ್ಲ ನನಗೆ. ಬಿಕಾಸ್ 100 ಕಿಲೋಮೀಟರ್ ಆಚೆ ಹೋಗ್ತಿರೋದು ನಾನು ಮನೆ ಬಿಟ್ಟು, ತುಂಬ ದೂರ. ಆ್ಯಕ್ಚುಲಿ ಮೊನ್ನೆ ಸ್ಟಾರ್ಟಿಂಗ್ ಅಂದರೆ ಒಂದು ವಾರ ಹಿಂದೆ ನನಗೆ ತುಂಬ ಜಾಸ್ತಿ ಎಕ್ಸೈಟ್ ಇತ್ತು. ಓ ಮೈ ಗಾಡ್, ನಾನು ಹೋಗ್ತಾ ಇದ್ದೀನಿ ಹಾಸ್ಟೆಲ್ಗೆ ಫಸ್ಟ್ ಟೈಮ್. ಬಟ್ ಈಗ ಅನಿಸ್ತದೆ, ಯಾಕೆ ಮರೆ ಟೈಮ್ ಹೋಗ್ತಾ ಇದೆ, ಯಾಕೆ ಇಷ್ಟು ಬೇಗ ಟೈಮ್ ಹೋಗ್ತಾ ಇದೆ, ಪ್ಲೀಸ್ ದೇವರೇ. ಆದರೂ ಕೂಡ ತುಂಬ ಬೇಗನೆ ಟೈಮ್ ಹೋಗ್ತಾ ಇದೆ. ಅಂದರೆ ಯೋಚನೆ ಮಾಡಿ, ಶನಿವಾರ, ಆದಿತ್ಯವಾರ, ಸೋಮವಾರ ಏನು ನಾಗರ ಪಂಚಮಿ, ಮಂಗಳವಾರ ನಾನು ಹೋಗ್ತಿದ್ದೀನಿ. ಯೋಚನೆ ಮಾಡಿ ಗೈಸ್. ಈ ವಿಡಿಯೋ ನಾನು ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ, ಬಟ್ ಅಪ್ಲೋಡ್ ಅಂತ ಆಗಬೇಕು. ನಾನು ಒಂದೇ ಹೇಳೋದು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಸ್ಟಾರ್ಟಿಂಗ್ ನನ್ನ ತಲೆಯಲ್ಲಿ ಇದ್ದದ್ದು ಸಬ್ಸ್ಕ್ರೈಬರ್ ಆಗಬೇಕು ಅಂತ. ಆ್ಯಂಡ್ ಜನರು ನನ್ನ ವೀಡಿಯೋಸನ್ನು ಇಷ್ಟಪಟ್ಟು ಆ್ಯಂಡ್ ಕಮೆಂಟ್ಸ್ ಎಲ್ಲ ಓದೋದಕ್ಕೆ ತುಂಬ ಜಾಸ್ತಿ ಖುಷಿ ಆಗುತ್ತೆ ಅಂತ. ಈಗ ನಾನು ಯಾಕೆ ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ, ನನಗೋಸ್ಕರ. ನನಗೆ ವೀಡಿಯೋಸ್ ಮಾಡೋದಂದರೆ ತುಂಬ ಜಾಸ್ತಿ ಇಷ್ಟ ಗೈಸ್. ಅದು ಕೂಡ ಕ್ರಿಯೇಟಿವ್ ವೀಡಿಯೋಸ್ ಇರ್ತದೆ ನೋಡಿ.
ಈ ಚಾನಲಲ್ಲಿ ನಾನು ವೀಡಿಯೋಸ್ ಹಾಕ್ತೇನೆ ನೋಡಿ, ಈ ರೀತಿ ವೀಡಿಯೋಸ್ ಮಾಡಲಿಕ್ಕೆ ಇನ್ನೂ ಖುಷಿ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ, ನಾನು ಫಾರೆಸ್ಟ್ ಏನು ಹಾಕಿದ್ದೀನಿ, ಮಿಸ್ಟ್ರಿ ಫಾರೆಸ್ಟ್ ಒಂದು ಟ್ರೈಲರ್ ಹಾಕಿದ್ದೆ. ಆ್ಯಂಡ್ ಇನ್ನು ವೀಡಿಯೋಸ್ ಹಾಕ್ತೀನಿ ನಾನು. ಆ ಒಂದು ವೀಡಿಯೋಸ್ಗೆ ಎಷ್ಟು ಕಷ್ಟಪಟ್ಟಿದ್ದೇನೆ ನಿಮಗೆ BTS ಬಂದಾಗ ಗೊತ್ತಾಗುತ್ತೆ. ಸೀರಿಯಸ್ಲಿ ನಾನು ತುಂಬ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಆ ವೀಡಿಯೋಸನ್ನು ಶೂಟ್ ಮಾಡಲಿಕ್ಕೆ. ಬಿಕಾಸ್ ನಾನು ಒಬ್ಬಳೇ ಇದ್ದದ್ದು. ಒಂದು ಕಡೆ ಕ್ಯಾಮರಾ ಇಟ್ಟು ನಾನು ಹಿಂದೆ ಹೋಗ್ತಾ ಇದ್ದೆ, ಪುನಃ ನಡ್ಕೊಂಬರ್ತಾ ಇದ್ದೆ, 2-3 ಸರಿ ನಡ್ಕೊಂಬರ್ತಾ ಇದ್ದೆ. ತುಂಬಾ ಜಾಸ್ತಿ ಡಿಫಿಕಲ್ಟ್ ಆಗಿದೆ ವೀಡಿಯೋನ ಶೂಟ್ ಮಾಡಲಿಕ್ಕೆ. ಅದರಲ್ಲೂ ಕೂಡ ನಾನು 2 ಕ್ಯಾರೆಕ್ಟರ್ ಹಾಕ್ಕೊಂಡು ವಾಯ್ಸ್ ಓವರ್ ಚೇಂಜ್ ಮಾಡಿಕೊಂಡು ಕೆಲವು ಸರಿ ನಾನು ತುಳು ಕೂಡ ಮಾತಾಡ್ತಾ ಇದ್ದೆ ಮಿಡಲಲ್ಲಿ. ಬಿಕಾಸ್ ನಾನು ಮರ್ತೋಗ್ತಿದ್ದೆ ಕನ್ನಡ ಅಂತ. ಓಕೆ, ಎನಿವೇಸ್ ತುಂಬ ಜಾಸ್ತಿ ಪ್ರಯತ್ನ ಮಾಡಿದ್ದೀನಿ ಆ ವೀಡಿಯೋಸ್ ತುಂಬ ಚೆನ್ನಾಗಾಗಲಿಕ್ಕೆ. ಸೊ ಹಾಗಾಗಿ ಪ್ಲೀಸ್, ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಬಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬಾಯ್. ಜಸ್ಟ್ ಕಿಡಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಪೋರ್ಟ್ ಮೈ ಚಾನಲ್. ಕಮೆಂಟ್ ಡೌನ್ ಬಿಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.